ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. 2025-26 ಆಯಿತಾ, ಏನಿದು ಸಾಲಿನ ದ್ವಿತೀಯ PUCಯ ಪೂರ್ವ ಸಿದ್ಧತಾ ಪರೀಕ್ಷೆ ಅಂದರೆ ಪ್ರಿಪೇಟರಿ ಎಕ್ಸಾಮ್ ಯಾವುದು 2 ಆಗಿರುತ್ತೆ. ಆ ಒಂದು ಕ್ವಶನ್ ಪೇಪರು ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಇವತ್ತು ನಡೆದದ್ದು. ಬನ್ನಿ ವಿದ್ಯಾರ್ಥಿಗಳೇ, ರಾವಣನು ಪ್ರಮದವನಕ್ಕೆ ಹೇಗೆ ಬಂದನು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಒಂದು ಕಾಮನ್ ಅಂತೆ. ಅದು ಯಾವುದು? ಆಪ್ಷನ್ ಎ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಹಾಗೇನು ಏನೆಂದು ಉಪೇಕ್ಷಿಸಬಾರದು. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ, ಬಾಲಕನೆಂದು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 3, ದುರ್ಜನರ ಇಂಥ ಮಾತಿಗೆ ಕೊನೆ ಇಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ ಎಂಥ ಬಿಣ್ಣಾಣದ ಮಾತಿಗೆ ಅಂತ. ಕ್ವಶನ್ ನಂಬರ್ 4, ಆಧುನಿಕ ಕಾಲದಲ್ಲಿ ಯೇಸು ಎಲ್ಲಿಂದ ಶಿಲುಬೆ ಏರಿದ್ದಾನೆ ಅಂತ ಇದೆ. ಆಯಿತಾ, 3 ಮತ್ತು 4 ಸರಿ ಅಂತ ಇದೆ. ಯಾಕೆ? 3 ಏನು? ಇಗರ್ಜಿ, ಮಸಜೀದು ಹಾಗೂ ದೇವಸ್ಥಾನ, ಅಂದರೆ ಚರ್ಚು, ಮಸೀದಿ, ದೇವಸ್ಥಾನ ಅಂತ. 4ನೇದೇನಿದೆ? ಕೋರ್ಟು, ಕಾರ್ಖಾನೆ, ಬಂದಿಖಾನೆ ಅಂತ. ಇದೆಲ್ಲ ನಿಮ್ಮ ಮಾಡೆಲ್ ಪೇಪರಿಂದನೇ ಬಂದಿರುವಂಥದ್ದು. ಚಿತ್ರವನ್ನು ಇದಕ್ಕೆ ಹೋಲಿಸಲಾಗಿದೆ ಅಂತ ಇದೆ. ಚಿತ್ರ, ಆಯಿತಾ, ಚಿತ್ತ. ಇದನ್ನು ದಯವಿಟ್ಟು ನೀವೇ ನನಗೆ ಕಮೆಂಟ್ ಮುಖಾಂತರ 5ನೇ ಪ್ರಶ್ನೆಗೆ ಉತ್ತರ ಏನು ಅಂತ ಕಮೆಂಟ್ ಮಾಡಬೇಕು ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 6, ಗೇಯುವುದನ್ನು 4 ದಿನ ತಡ ಮಾಡಿದರೆ, ಆಯಿತಾ, ಏನಿದು ತಡ ಮಾಡಿದರೆ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಕೂಳ ನೆಲದಲ್ಲಿ ನಾಟುವುದಿಲ್ಲ, ಅಂದರೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 7, ನೀಟಾಗಿ ಓದ್ಕೊಂಡು ನನ್ನ ಪ್ರಕಾರ ಇದಕ್ಕೆ ಆನ್ಸರು ನಾನು ಇದನ್ನು ಕಂಡಿದ್ದೇನೆ. ಯಾವುದು? 1 ಅದು ಸಿ ನೋಡಿ ಯಾವುದು ಸರಿಯಾದ ಉತ್ತರ ಅಂತ. ಕ್ವಶನ್ ನಂಬರ್ 8, ಕೃಷ್ಣೇಗೌಡನ ಆನೆ ಮೊದಲು ಈ ಮಠದಲ್ಲಿತ್ತು, ಗೋಳೂರು ಮಠ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರು 5 ಹಾಗೂ ಕ್ವಶನ್ ನಂಬರ್ 7ಗೆ ನೀವೇ ನನಗೆ ಉತ್ತರವನ್ನು ಕಳುಹಿಸಿ ಕೊಡಬೇಕು. ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮ್ಯಾನ್ ಯಾರು? ತಿಪ್ಪಣ್ಣ ಅನ್ನುವಂಥದ್ದು ಸರಿಯಾದ ಉತ್ತರ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಂಬರ್ 1 ಎನಿಮಿಗಳು ಯಾರು? ಇದು ಕೂಡ ರಿಪೀಟೆಡ್ ಕ್ವಶನ್ ಆಗಿತ್ತು, ಹೌದಲ್ವ ವಿದ್ಯಾರ್ಥಿಗಳೇ? ಆಪ್ಷನ್ ಸಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳನ್ನು ಬರೆಯಿರಿ. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ನೆನಪಾಗುವುದು ಯಾರು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಸೀತಾ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ದಣಿಗಳ ತೋಟದ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಯಾವುದು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಶಾಂಭವಿ ಅನ್ನುವಂಥದ್ದು ರೈಟ್ ಆನ್ಸರ್. ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನ ಯಾವುದು ಅಂತ ಇದೆ. ಇದು ಚಿಪ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ, ಹೌದಾ? ಮಸೂದೆಗೆ ಒಡೆ ನೆನೆಸಿದ ಏನದು? ದವನು ವಾಸಾಯನ ಅಂತ. ಕ್ವಶನ್ ನಂಬರ್ 15, ಹಳ್ಳಿಯ ಹೋಟೆಲ್ಗಳಲ್ಲಿ ಡ್ಯಾಶ್ ದೇವತೆಗಳ ದರ್ಶನವಾಗುತ್ತದೆ ಅಂತ ಇದೆ. ಸಿನಿಮಾ ಅದೇ ಇರಬೇಕಲ್ವಾ? ಕ್ವಶನ್ ನಂಬರ್ 15 ಕಮೆಂಟ್ ಮಾಡಿ. ಹೊಂದಿಸಿ ಬರೆಯಿರಿ ಅಂತ ಇದೆ. ಉರಿಲಿಂಗ ಪೆದ್ದಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ವಚನಗಳು ಪುರುಗೇಲೆ ಸೋಮನಾಥ, ಪುಲಿಗೇರೆ ಸೋಮನಾಥ, ಸೋಮೇಶ್ವರ ಶತಕ ಅಂತ. ಜಾಲಿಯ ಮರದಂತೆ, ಇದಕ್ಕೆ ಕೀರ್ತನೆ ಅನ್ನುವಂಥದ್ದು. ಬೆಳಗು ಜಾವ, ದಾರಾ ಬೇಂದ್ರೆ. ಒಮ್ಮೆ ನಗುತ್ತೇನೆ ನಾನೆಂಬ ಮಾಯೆ ಅಂತ. ಬಹಳ ಈಸಿಯಾಗಿತ್ತು ಕನ್ನಡ ಕ್ವಶನ್ ಪೇಪರ್ ವಿದ್ಯಾರ್ಥಿಗಳೇ. ನಾನು ಅದಕ್ಕೆ ನಿಮಗೆ ಹೇಳುವಂಥದ್ದು ಮಾಡಲ್ ಕ್ವಶನ್ ಪೇಪರ್ 3 ಕೂಡ ರೆಡಿಯಾಗಿ, ಜೊತೆಗೆ ಪ್ರಿಪೇಟರಿ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆಗೂ ಕೂಡ ರೆಡಿಯಾಗಿ ಅಂತ. ಇಲ್ಲಿಗೆ ಸಂಪೂರ್ಣವಾಗಿ ನಿಮ್ಮ ಬೋರ್ಡ್ ವತಿಯಿಂದ, ಅಂದರೆ ಗೌರ್ಮೆಂಟ್ ವತಿಯಿಂದ ಏನು ನಡೆಸಬೇಕಾಗಿತ್ತೋ ಏನು ಎಕ್ಸಾಮ್ಸ್ಗಳು ನಡೆಸಾಗಿದೆ. ಈಗ ನಿಮ್ಮ ಒಂದು ಏನಿದ್ದೀರ ಪ್ರಯತ್ನಗಳು ಉಳಿದಿರುವಂಥದ್ದು ನಿಮ್ಮ ಕಡೆಯಿಂದ, ಆಯಿತಾ. ನಮ್ಮ PUC ಬೋರ್ಡ್ ವತಿಯಿಂದ 3 ಮಾಡಲ್ ಕ್ವಶನ್ ಪೇಪರ್ ನೀಡಲಾಗಿದೆ. ಜೊತೆಗೆ 2 ಪ್ರಿಪೇಟರಿ ಎಕ್ಸಾಮ್ ಕೂಡ ಪ್ರಶ್ನೆ ಪತ್ರಿಕೆಗಳು ಅವರೇ ಸೆಟ್ ಮಾಡಿ ಕೊಟ್ಟಿದ್ದಾರೆ. ಅಲ್ಲಿಗೆ ಟೋಟಲ್ 5 ಕ್ವಶನ್ ಪೇಪರ್ಗಳಾಯಿತು. ಇದನ್ನೆಲ್ಲ ಅಭ್ಯಾಸವನ್ನು ಮಾಡಿ ಬನ್ನಿ ವಿದ್ಯಾರ್ಥಿಗಳೇ. ಈಗ ನಾವು ಡೈರೆಕ್ಟಾಗಿ ಭಾಷಾಭ್ಯಾಸದ ಕಡೆಗೆ ಹೋಗೋಣ. ನಮ್ಮ ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳಾಗಿರ್ಬೋದು, ಫ್ರೆಶ್ ಆಗಿರ್ಬೋದು, ಆಯಿತಾ. ಭಾಷಾಭ್ಯಾಸದಲ್ಲಿ ಬಹಳ ಈಸಿಯಾಗಿತ್ತು. ಈ ಕೆಳಗಿನ 2 ಪದಗಳಿಗೆ ಸಮಾನಾರ್ಥಗಳನ್ನು ಬರೆಯಿರಿ ಅಂತ. ನಾರಿ ಅಂತ ಇದೆ. ನಾರಿ ಅಂತ ಹೇಳಿದರೆ ಹೆಣ್ಣು ಅಂತ ಅಥವಾ ಮಹಿಳೆ ಅಂತ ಬರಿಬೇಕು. ಧನ ಅಂತ ಇದೆ. ಧನ ಅಂದರೆ ಸಂಪತ್ತು ಅಂತ ಹೇಳ್ತೀವಿ ಅಥವಾ ಹಣ ಅಂತ ಕೂಡ ಹೇಳ್ತೀವಿ. ಸಮರ ಅಂತ ಇದೆ. ಸಮರ ಅಂದರೆ ಯುದ್ಧ ಅಂತ ಅಥವಾ ಕಾಳಗ ಅಂತಲೂ ಕೂಡ ಕರೀಬಹುದು. ಈ ಕೆಳಗಿನ 2 ಪದಗಳಿಗೆ ತದ್ಭವ ಅಲ್ವಾ, ಬರೆಯಿರಿ ಅಂತ ಇದೆ. ಪ್ರಯಾಣ ಅಂತ ಇದೆ. ಪಯಣ ಅಂತ ಬರೀರಿ. ಪದ್ಮ ಅಂತ ಇದೆ, ಹೌದಲ್ವ? ಪದ್ಮನೇ ಅಲ್ಲ, ಪದ್ಮ ಹೌದು. ಪದುಮ ಅಂತ ಬರಿಬೇಕು.
ಘೋಖ ಅಂತ ಇದೆ, ದಯವಿಟ್ಟು ನೀವೇ ಕಮೆಂಟ್ ಮಾಡಿ. ಕೆಳಗಿನ 2 ಕ್ರಿಯಾಪದಗಳ ನಿಷೇಧಾರ್ಥಕ ಬರೆಯಿರಿ ಅಂತ. ಯಾಕೋ ಮಕ್ಕಳು ಎಲ್ಲರೂ ತಬ್ಬಡ್ದಂಗಿದೆ. ಇಲ್ಲಿ ಧಾತು ರೂಪ ಕೇಳಿದರೆ ಓದು, ಹಾಡು, ಕಲಿ ಅಂತ ಬರೀಬೋದಿತ್ತು. ಆದರೆ ನನ್ನ ಪ್ರಕಾರ ಓದಿದನು, ಹಾಡುವಳು, ಕಲಿಯುವರಿಗೆ ಆನ್ಸರು ಹಾಡುವಳು ಅಂತ ಇದೆ. ಹಾಡಳು ಅನ್ನುವಂಥದ್ದು ರೈಟ್ ಆನ್ಸರ್ 100% ಅಂದ್ಕೊಂಡಿದ್ದೇನೆ. ಕಲಿಯುವರು ಅಂತ ಇದೆ, ಕಲಿಯರು ಅನ್ನುವಂಥದ್ದು ರೈಟ್ ಆನ್ಸರ್ ನನ್ನ ಪ್ರಕಾರ ಅಂದ್ಕೊಂಡಿದ್ದೇನೆ. ಯಾಕಂದರೆ ಇದು ನಿಷೇಧಾರ್ಥಕ ಅಂದರೆ ಲಿಲ್ಲ ಅಂತ ಬರೀಬೇಕು, ಹಾಡಲಿಲ್ಲ ಹೀಗೆ, ಆಯಿತಾ. ಬನ್ನಿ, ಕೆಳಗಿನ 2 ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ ಅಂತ ಇದೆ. ರೈಲು ಬಿಡು ಅಂತ, ಇನ್ನೊಂದು ಗಾಳಿ ಸುದ್ದಿ ಅಂತ, ತಲೆ ದೂಗು ಅಂತ. ಭಾಳ ಈಸಿ ಇದೆ, ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬರೀರಿ. ಕೆಳಗಿನ 2 ಪದಗಳ ವಿಭಕ್ತಿಗಳನ್ನು ಹೆಸರಿಸಿ ಅಂತ. ಗುರುವಿಗೆ ಅಂತ ಇದೆ, ಚತುರ್ಥಿ ವಿಭಕ್ತಿ, ಇನ್ನೊಂದು ಗುಡಿಸಿಲಿಂದ, ಅದು ಪಂಚಮಿ ವಿಭಕ್ತಿ ಆಗಿರುತ್ತೆ. ಅನ್ಯದೇಶೀಯ ಪದಗಳನ್ನು ಬರೆಯಿರಿ ಅಂತ ಇದೆ. ಬಸ್ಸು, ಕಾರು, ಇದನ್ನೆಲ್ಲ ಬರೀರಿ. ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೀರಿ. ವಿದ್ಯಾರ್ಥಿ ವ್ಯಕ್ತಿಯನ್ನು ರೂಪಿಸಲು ಶಿಕ್ಷಕರ ಪಾತ್ರ. ಸಾಮಾಜಿಕ ಜಾಲತಾಣ ಮತ್ತು ಯುವ ಜನತೆ ಅಂತ. ಒಂದು ಇನ್ಫಾರ್ಮಲ್ ಲೆಟ್ರನ್ನ ಕೊಟ್ಟಿದ್ದಾರೆ, ಒಂದು ಫಾರ್ಮಲ್ ಲೆಟ್ರನ್ನ ಕೊಟ್ಟಿದ್ದಾರೆ. ನಾನು 2 ಲೆಟ್ರ್ಗಳನ್ನು ನಿಮಗೆ ಯಾವ ರೀತಿಯಾಗಿ ಬರೀಬೇಕು ಅಂತ ನೆನ್ನೆ ತಾನೇ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ. ಹೋಪ್ ಎಲ್ಲರೂ ಕೂಡ ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಪತ್ರವನ್ನು ಬರೆದಿದ್ದೀರಾ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಗಾಡ್ ಬ್ಲೆಸ್ ಯು ಆಲ್. ನಾನು ಹೇಳಿದ ಹಾಗೆ 3 ಮಾಡಲು 2 ಪ್ರಿಪೇಟರಿ ಕ್ವಶನ್ ಪೇಪರು ವಿತ್ ಕೆ ಆನ್ಸರ್ ರೆಡಿ ಇಟ್ಕೊಳ್ಳಿ, ಸಾಕು ನಿಮ್ಮ ಒಂದು ಆನ್ಯುವಲ್ ಎಕ್ಸಾಮಿಗೆ. ಧನ್ಯವಾದಗಳು.